ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಟಾಟಾ ಬಿರ್ಲರ ಜೇಬಿಗೆ ಬಂತು, ಪೊಲೀಸ್ನವರ ಲಾಟಿಗೆ ಬಂತು. ಹೆಣ ಸಿಕ್ಕುವವರೆಗೂ 24 ಗಂಟೆ ರಾತ್ರಿ ಹಗಲು ಕಾಡು ಮೇಡುಗಳನ್ನು ಬಿಡದೆ ಇಡೀ ಧರ್ಮಸ್ಥಳ ಗ್ರಾಮವನ್ನು ಜಾಲಾಡಿಸಿದ ಪರಿಣಾಮವಾಗಿ ಅವರಿಗೆ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವರನ್ನು ತನಿಖೆಗೆ ಒಳಪಡಿಸಿದ ಬಗ್ಗೆ ಯಾವುದೇ ಚಾರ್ಜ್ ಶೀಟ್ ನಲ್ಲಿ ದಾಖಲೆಗಳು ಇಲ್ಲದೆ ಇರುವಂತಹದ್ದು. ಮಗಳ ಶವ ರೂಮ್ ನಲ್ಲಿ ಸಿಗ್ತದೆ, ಅಪ್ಪನ ಶವ ಹೊರಗೆ ಜಗಲಿಯಲ್ಲಿ ಸಿಗ್ತದೆ. ಇದನ್ನ ಒಂದೇ ಅದಕ್ಕೆ ನಂಬರು ಕೊಡದೆ ಏನೆಲ್ಲ ಮಾಡಿ ಈ ರೀತಿ ಮಾಡಿದಂತದ್ದು. ಗಂಡ ಹೆಂಡತಿ ಇಬ್ರು ಆತ್ಮಹತ್ಯೆ ಮಾಡಿಕೊಂಡು ಸತ್ರು ಅನ್ನುವಂತ ದಾಖಲೆ ಪೊಲೀಸ್ ದಾಖಲೆಯಲ್ಲಿ. ಆದ್ರೆ UDR ಗಂಡನ ಬಗ್ಗೆ ಮಾತ್ರ ಧರ್ಮಸ್ಥಳದಲ್ಲಿ ಒಂದು ಸಾವು ಆದ್ರೆ ಇದನ್ನು ಸಾವು ಅಂತ ದಾಖಲೆ ಮಾತ್ರ ಮಾಡಿ ಬಿಡುವುದೇ ಹೊರತು ತನಿಖೆ ಮಾಡ್ಲಿಕ್ಕಿಲ್ವ? ಧರ್ಮಸ್ಥಳದ ಘಟನೆಗಳು ಈ ವಿಧಾನಸಭೆಯಲ್ಲಿಯೂ ಚರ್ಚೆ ಆಗುವುದಿಲ್ಲ. ರಾಜಕೀಯದ ಎಲ್ಲಾ ಭೇದ ಭಾವಗಳನ್ನು ಮರೆತು ಎಲ್ಲರೂ ಇಲ್ಲಿ ಇದನ್ನ ಸಮರ್ಥನೆ ಮಾಡ್ಲಿಕ್ಕೆ ಬರ್ತಾರೆ. ಯಾರಾದ್ರೂ ದೂರು ಕೊಡ್ಲಿಕ್ಕೆ ಬಂದ್ರೆ ಅಂತವರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿದ್ರೆ ನಾವು ಕೊಡ್ತೇವೆ ದೂರು, ಮುಖ್ಯಮಂತ್ರಿವರೆಗೂ ಹೋಗಿ ದೂರು ಕೊಡ್ತೇವೆ, ಮಹಿಳಾ ಆಯೋಗಕ್ಕೂ ದೂರು ಕೊಡ್ತೇವೆ ಅನ್ನೋದನ್ನ ಚಿಕ್ಕ ಕೆಂಪಮ್ಮ ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲಾ ಚಟುವಟಿಕೆಗಳು, ಅನ್ಯಾಯಗಳು, ಅಕ್ರಮಗಳು ಮಾಡಿದ್ದು ಮನುಷ್ಯರು, ದೇವರಲ್ಲ. ಆದ್ರಿಂದ ದೇವರಿಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಕೊನೆಗೊಂದು ದಿನ ರಾಜ್ಯ ಬಂದ್ಬೇಕಾದ್ರೆ ಅದನ್ನು ಕೂಡ ಮಾಡುವಂತ ತಯಾರಿಯನ್ನ ಯೋಜನೆ ಹಾಕಿಕೊಳ್ಬೇಕಾಗಿದೆ. ನ್ಯಾಯ ನಾವು ಕಿತ್ತು ತೆಗೆದುಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಇದೆ ಅನ್ನುವಂತಹದ್ದನ್ನ ಜನ ತೋರಿಸಿಕೊಡ್ಬೇಕಾ ಅಥವಾ ನೀವಾಗಿ ಮಾಡ್ತೀರಾ? ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ವಿಷ್ಣುಮೂರ್ತಿ ಭಟ್ ಅವರಿದ್ದಾರೆ. SITಗೆ ಭೇಟಿ ಕೊಟ್ಟಿದ್ದಾರೆ. ಯಾವ ವಿಚಾರದ ಬಗ್ಗೆ SITಗೆ ಭೇಟಿ ಕೊಟ್ಟಿದ್ದಾರೆ, ತನಿಖೆಗೆ ಸಹಾಯ ಆಗುವಂತ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ನಮಸ್ತೆ ಸರ್. ನಮಸ್ತೆ. SITಗೆ ಭೇಟಿ ಕೊಟ್ಟಿದ್ದೀರಾ, ಯಾವ ವಿಚಾರವಾಗಿ SITಗೆ ಭೇಟಿ ಕೊಟ್ಟಿದ್ದೀರಾ? ಸೌಜನ್ಯ ತಾಯಿಯ ಕುಸುಮಾವತಿಯವರು SITಗೆ ಒಂದು ದೂರು ಕೊಟ್ಟಿದ್ದಾರೆ. ಆ ದೂರನ್ನ ಸಂತ್ರಸ್ತರು, ಹೋರಾಟಗಾರರು ಆಗಿರುವಂತ ಪದ್ಮಲತಾ ಮನೆಯವರು, ನಾವು ಹೋರಾಟಗಾರರಾಗಿರುವಂತ ಲಕ್ಷ್ಮಣಗೌಡ, ನಾನು, ಆಮೇಲೆ ಮಟ್ಟಣ್ಣನವರು, ವೇದವಲ್ಲಿಯವರ ತಮ್ಮ, ನಾವೆಲ್ಲ ಅದನ್ನ ಪುಷ್ಟೀಕರಿಸಿದ್ದೇವೆ. ಮಾತ್ರ ಅಲ್ಲ, ಅದು ನಮ್ಮ ಅಭಿಪ್ರಾಯವೂ ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆಗೆ ಒಳಪಡಿಸಬೇಕು ಅನ್ನೋ ರೀತಿಯಲ್ಲಿ SIT ಅವರಿಗೆ ದೂರು ಕೊಟ್ಟಿದ್ದೇವೆ. ಏನು ಅಂತ ಹೇಳಿದ್ರೆ, ವೇದವಲ್ಲಿಯವರ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಕೂಡ ಅವರ ಗಂಡನನ್ನೇ 2 ವರ್ಷ ಜೈಲಿನಲ್ಲಿ ಕೂತ್ಕೊಳ್ಳಿಸುವ ರೀತಿಯ ತನಿಖೆ ಆದದ್ದೇ ಹೊರತು ನಿಜವಾದ ಅಪರಾಧಿಗಳ ಮೇಲೆ ಯಾವ ಶಿಕ್ಷೆಯೂ ಆಗಿಲ್ಲ. ಅದನ್ನು ನೋಡಿದಂತ ವೇದವಲ್ಲಿ ಅವರ ಹತ್ರ ಟ್ಯೂಷನ್ ತೆಕ್ಕೊಳ್ಳಿಕ್ಕೆ ಬರ್ತಾ ಇದ್ದಂತ ಒಂದು ಹೆಣ್ಣು ಮಗುವನ್ನ ಕೊಂದು ಬಾವಿಗೆ ಹಾಕಿ ಅವರ ತಂದೆಗೆ ಒಂದು ಕಾರು ಕೊಟ್ಟು ಆ ಸಾಕ್ಷಿಯನ್ನೇ ನಾಶ ಮಾಡಿದಂತ ಘಟನೆ ನಡೆದಿತ್ತು ಅನ್ನುವಂತಹದ್ದನ್ನು ಊರಿನಲ್ಲಿ ಜನರು ಆಡಿಕೊಳ್ತಾ ಇದ್ದಾರೆ. ಇದು ಹೀಗಾದ್ರೆ ಪದ್ಮಲತಾ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಪದ್ಮಲತಾನ ತಂದೆಯನ್ನೇ ಅಪರಾಧಿ ಮಾಡುವುದಕ್ಕೆ ಪ್ರಯತ್ನ ಮಾಡುವುದಕ್ಕೆ ಅವರ ಮನೆಯನ್ನು ಸರ್ಚ್ ಮಾಡಿ ಏನೆಲ್ಲ ಸಿಕ್ಕಿತು ಅಂತ ಇದು ಮಾಡುವಾಗ ವಿಚಾರ ಗೊತ್ತಾಗಿ ಎಲ್ಲ ಕಮ್ಯುನಿಸ್ಟ್ ಪಾರ್ಟಿಯ ಕಾರ್ಯಕರ್ತರು, ರೈತ ಸಂಘದ ಕಾರ್ಯಕರ್ತರು ಸೇರಿ ಪ್ರೊಟೆಸ್ಟ್ ಮಾಡಿದಾಗ ತನಿಖೆ ಮಾಡಲಿಕ್ಕೆ ಧರ್ಮಸ್ಥಳದ ವಾಹನದಲ್ಲೇ ಬಂದಂತ ಪೊಲೀಸರು ನಿಲ್ ರಿಪೋರ್ಟ್ ಕೊಟ್ಟು ಹೋಗಬೇಕಾದಂತ ಅನಿವಾರ್ಯತೆ ಅವರಿಗೆ ಬಂತು. ಈ ರೀತಿ ಅಲ್ಲಿಯೂ ಕೂಡ ಪದ್ಮಲತಾ ಅವರ ತಂದೆ ದೇವಾನಂದರನ್ನು ಅಪರಾಧಿ ಮಾಡುವಂತ ಏನು ಪ್ರಕ್ರಿಯೆ ಉಂಟೋ ಅದನ್ನು ಪ್ರಯತ್ನ ಮಾಡಿದ್ರು. ಆಮೇಲೆ ಇದೀಗ ಇತ್ತೀಚೆಗಿನ ಪ್ರಕರಣ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯಳ ಮಾವ ವಿಠಲಗೌಡರನ್ನೇ ಅಪರಾಧಿ ಅಂತ ಹೇಳುವ ರೀತಿಯಲ್ಲಿ ಬಿಂಬಿಸುವುದಕ್ಕೆ ಎಷ್ಟು ಮೀಡಿಯಾದವರು ಅವರು ಇವರು ಏನೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ಆ ಪ್ರಕರಣದ ಸಂದರ್ಭದಲ್ಲಿ ಸಾವಿರಾರು ಜನ ಕಾಣೆಯಾದ ಕೂಡಲೇ ಹುಡುಕಾಡ್ಲಿಕ್ಕೆ ಶುರುವಾದದ್ದು. ಹೆಣ ಸಿಕ್ಕುವವರೆಗೂ 24 ಗಂಟೆ ರಾತ್ರಿ ಹಗಲು ಕಾಡು ಮೇಡುಗಳನ್ನು ಬಿಡದೆ ಇಡೀ ಧರ್ಮಸ್ಥಳ ಗ್ರಾಮವನ್ನು ಜಾಲಾಡಿಸಿದ ಪರಿಣಾಮವಾಗಿ ಅವರಿಗೆ ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂತ ಪರಿಸ್ಥಿತಿಯ ಬೆಳವಣಿಗೆ ಅಲ್ಲಿ ಆದದ್ರಿಂದ ವಿಠಲಗೌಡರನ್ನು ಅಪರಾಧಿ ಮಾಡುವ ಪ್ರಕ್ರಿಯೆ ಇದೆಲ್ಲ ಒಂದು ಸಾಮಾನ್ಯ ಇದೇನು ಕಾಡ್ತದೆ ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ನಡೆದಂತ ಎಲ್ಲಾ ಕೊಲೆ ಪ್ರಕರಣಗಳಲ್ಲಿ ಅಪರಾಧಿಗಳು ಪತ್ತೆಯೇ ಆಗುದಿಲ್ಲ. ಮನೆಯವರನ್ನೇ ಇಲ್ಲದಿದ್ರೆ ಸಂತೋಷ್ ರಾವ್ನಂತ ಒಬ್ಬ ಯಾರೋ ಬೆರ್ಚಪ್ಪನನ್ನು, ಅಮಾಯಕನನ್ನು, ಅಥವಾ ಇದು ಎಂತದ್ದು ಕಿವುಡ, ಕುರುಡ, ಮೂಕ ಅಂತ ಹೇಳುವ ರೀತಿಯ ಅಂತ ಯಾವುದೇ ಸ್ವಯಂ ಇಲ್ಲದೆ ಇರುವವರನ್ನು ಹಾಕಿ ತಾವು ಬಚಾವಾಗುವುದಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ಇವತ್ತಿಗೂ ಕೂಡ ಯಾರನ್ನು ಅಪರಾಧಿಗಳು ಅಂತ ಪದ್ಮಲತಾ ಮನೆಯವರು ಹೇಳಿದ್ದಾರ, ಯಾರನ್ನು ಅಪರಾಧಿಗಳು ಅಂತ ವೇದವಲ್ಲಿಯ ಗಂಡ ಡಾಕ್ಟರ್ ಹರಳೆಯವರು ಸೂಚಿಸಿದ್ದಾರ, ಯಾರನ್ನು ಅಪರಾಧಿಗಳು ಅಂತ ಹೇಳಿ ಪದ್ಮಲತಾ ತಂದೆ ದೇವಾನಂದರು ಹೇಳಿದ್ದಾರ, ಅವರ ದೂರಿನಲ್ಲಿ ಹೇಳಿದ್ದಾರ. ಸೌಜನ್ಯನ ತಾಯಿ ಯಾರು ಈ 3 ಜನ
ಅಪರಾಧಿಗಳು ಅಂತ ಹೇಳಿ ಕಿಡ್ನಾಪ್ ಮಾಡಿದವರು ಇರಬಹುದು ಅನ್ನುವಂತ ಸಂಶಯ ವ್ಯಕ್ತಪಡಿಸಿದ್ದಾರೆ. ಆನೆ ಮಾವುತನ ಮಕ್ಕಳು ಹೆಂಡತಿ ಯಾರ ಮೇಲೆ ದೂರು ಕೊಟ್ಟಿದ್ದಾರೋ ಅಂತವರನ್ನು ಯಾರನ್ನು ಇಷ್ಟರವರೆಗೆ ತನಿಖೆಗೆ ಒಳಪಡಿಸದಂತದ್ದು, ಅವರನ್ನು ತನಿಖೆಗೆ ಒಳಪಡಿಸಿದ ಬಗ್ಗೆ ಯಾವುದೇ ಚಾರ್ಜ್ ಶೀಟ್ ನಲ್ಲಿ ದಾಖಲೆಗಳು ಇಲ್ಲದೆ ಇರುವಂತಹದ್ದು ಇಂಥ ಒಂದು ಪ್ರಕ್ರಿಯೆಗಳು ಈ 3-4-6 ಕೇಸುಗಳಲ್ಲಿ ಮಾತ್ರವೇ ಅಲ್ಲ. ಧರ್ಮಸ್ಥಳದಲ್ಲಿ ನಡೆದಂತ 400 ಚಿಲ್ಲರೆ ಅಸಹಜ ಸಾವುಗಳಲ್ಲಿ ಸುಮಾರು 70ಕ್ಕಿಂತಲೂ ಮೇಲ್ಪಟ್ಟು ಪ್ರಕರಣಗಳಲ್ಲಿ ಇದೇ ರೀತಿಯ ಅಂದೇ ಸಾವು, ಅಂದೇ ತನಿಖೆ, ಪೋಸ್ಟ್ ಮಾರ್ಟಮ್, ಅಂದೇ ಆ ಹೆಣವನ್ನು ಸುಟ್ಟು ಹಾಕೋದ, ದಫನ ಮಾಡೋದ ಅಥವಾ ಇದು ಮಾಡೋದ, ಇಂಥ ರೀತಿಯ ಬೆಳವಣಿಗೆಗಳು ಆಗಿರುವಂತ ದಾಖಲೆಗಳನ್ನು ನೋಡುವಾಗ ಇದು ಕೂಡ ಇದೇ ರೀತಿ ಇರಬಹುದು. ಯಾಕೆಂತ ಹೇಳಿದ್ರೆ ಮಗಳ ಶವ ರೂಮ್ ನಲ್ಲಿ ಸಿಗ್ತದೆ, ಅಪ್ಪನ ಶವ ಹೊರಗೆ ಜಗಲಿಯಲ್ಲಿ ಸಿಗ್ತದೆ. ಇದನ್ನ ಒಂದೇ ಅದಕ್ಕೆ ನಂಬರು ಕೊಡದೆ ಏನೆಲ್ಲ ಮಾಡಿ ಈ ರೀತಿ ಮಾಡಿದಂತದ್ದು. ಗಂಡ ಹೆಂಡತಿ ಇಬ್ರು ಆತ್ಮಹತ್ಯೆ ಮಾಡಿಕೊಂಡು ಸತ್ರು ಅನ್ನುವಂತ ದಾಖಲೆ ಪೊಲೀಸ್ ದಾಖಲೆಯಲ್ಲಿ. ಆದ್ರೆ UDR ಗಂಡನ ಬಗ್ಗೆ ಮಾತ್ರ ಈ ರೀತಿ ಇರುವಂತ ಹಲವಾರು ಪ್ರಕರಣಗಳನ್ನ ಬೊಟ್ಟು ಮಾಡಿ ಇದು ಪ್ರತಿಯೊಂದನ್ನು FIR ಮಾಡಿ ಪ್ರತಿಯೊಂದನ್ನು ಈ ರೀತಿ ಆದಂತ ಅಸಹಜ ಸಾವುಗಳು, ಅದರಲ್ಲಿ ಹಲವಾರು ಕೊಲೆಗಳು ಅನ್ನುವಂತ ದಾಖಲೆ ಆಗಿದ್ರು ಕೂಡ ಅದು ಯಾವುದನ್ನು ದಾಖಲೀಕರಣ ಮಾಡದೆ, ಅಥವಾ ಕೊಲೆ ಆಗಿದ್ರೆ ಕೊಲೆ ಆಯ್ತು ಅಂತ ಹೇಳಿದ್ರೆ ಆಯ್ತಾ, ತನಿಖೆ ಮಾಡಬೇಡ. ಹಾಗಾದ್ರೆ ಧರ್ಮಸ್ಥಳದಲ್ಲಿ ಒಂದು ಕೊಲೆ ಆದ್ರೆ, ಧರ್ಮಸ್ಥಳದಲ್ಲಿ ಒಂದು ಸಾವು ಆದ್ರೆ ಇದನ್ನು ಸಾವು ಅಂತ ದಾಖಲೆ ಮಾತ್ರ ಮಾಡಿ ಬಿಡುವುದೇ ಹೊರತು ತನಿಖೆ ಮಾಡ್ಲಿಕ್ಕಿಲ್ವ? ರಾಜ್ಯದಾದ್ಯಂತ ಎಲ್ಲ ಕಡೆ ಇದಂತ ಇಂಥ ತನಿಖೆಗಳಾದ್ರೆ ಇದಾಗ್ತದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಹಾಸನದ ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣನ ಒಂದು ಇದನ್ನು ತನಿಖೆ ಮಾಡಿ ಈಗ ಜೈಲಿನಲ್ಲಿದ್ದಾರೆ. ಇಂಥ ಅತ್ಯಾಚಾರ ಪ್ರಕರಣಗಳಲ್ಲಿ ಕೂಡ ಅವರ ಮುಖನೇ ಕಾಣ್ತಾ ಇಲ್ಲ, ರೇವಣ್ಣ ಅವ್ರದ್ದು ಮುಖನೇ ಇಲ್ಲ, ಪ್ರಜ್ವಲ್ ರೇವಣ್ಣ ಅದು ಬರೀ ಕೈ ಗುರುತಿನ ಆಧಾರದಲ್ಲಿ ಶಿಕ್ಷೆ ಕೊಟ್ಟಿದ್ದಾರೆ. ಹೌದು, ಈ ರೀತಿಯ ಒಂದು ವಿಲಕ್ಷಣವಾದಂತಹ ಯಾವುದೇ ರೀತಿಯಲ್ಲಿ ಅಪರಾಧಿಯನ್ನು ಪತ್ತೆ ಹಚ್ಚುವ ಗೋಜಿಗೆ ನಮ್ಮನ್ನು ದೂಡ್ಲೇಬಾರದು ಅಂತ ಹೇಳಿ ಪೊಲೀಸರನ್ನು ನಿರ್ಬಂಧಿಸುವ ಶಕ್ತಿ ಯಾವುದು ಅನ್ನುವಂತ ಪರಿಶೀಲನೆ ಆಗಬೇಕಾಗಿದೆ. ಒಂದೊಂದು ಕೇಸಿನ ಬಗ್ಗೆಯೂ ಯಾವ ರೀತಿಯ ಟ್ವಿಸ್ಟ್ ಟರ್ನ್ಗಳು ಆಗಿದೆ ಅನ್ನುವಂಥದ್ದನ್ನು ಪರಿಶೀಲನೆ ನಡೆಸಬೇಕಾಗಿದೆ. ಇಂಥ ಕೂಲಂಕುಷವಾದ ಪರಿಶೀಲನೆ ನಡೆಸದೇ ಇದ್ರೆ ನಿಮಗೆ ಇಲ್ಲಿಯ ಅನ್ಯಾಯಗಳ, ಅಕ್ರಮಗಳ, ಅತ್ಯಾಚಾರಗಳ, ಕಿಡ್ನಾಪ್ಗಳ ಸತ್ಯಾಂಶವನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ರೀತಿಯ ಸತ್ಯಾಂಶವನ್ನು ನಮಗೆ SIT ಅವರ ಗಮನಕ್ಕೆ ತರಬೇಕಾಗಿತ್ತು. ಅದನ್ನು ನಾವು ವಿವರವಾಗಿ ಚರ್ಚಿಸಿ ಅವರ ಗಮನಕ್ಕೆ ತಂದಿದ್ದೇವೆ. ಈ ಉದ್ದೇಶದಿಂದ ನಾವು ಹೋದದ್ದು. ಈ ಬಗ್ಗೆ ನಮ್ಮ ಹತ್ರ ಅವರು ಮತ್ತು ಕೂಡ ಅಧಿಕಾರಿಯವರು ನಮ್ಮನ್ನು ಕರೆದು ಚರ್ಚೆ ಎಲ್ಲ ಮಾಡಿದ್ದಾರೆ. ಹಲವಾರು ವಿಚಾರಗಳನ್ನು, ಇನ್ನೂ ಕೆಲವು ಸ್ಪಷ್ಟೀಕರಣಗಳನ್ನೆಲ್ಲ ಕೇಳಿದ್ದಾರೆ. ಮಟ್ಟಣ್ಣನವರು ಆ ಸ್ಪಷ್ಟೀಕರಣಗಳನ್ನೆಲ್ಲ ಒದಗಿಸ್ತೇವೆ ಅಂತ ಹೇಳಿದ್ದಾರೆ. ನೋಡುವ, ಅವರು ಅದನ್ನು ಸರಿಯಾಗಿ ಮಾಡಬಹುದು ಅನ್ನುವಂಥ ವಿಶ್ವಾಸ ನಮಗಿದೆ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಹಾಗೆ ಅಂತೇಳಿ ನಾವು ಕಣ್ಮುಚ್ಚಿ ಕೂತ್ಕೊಳ್ಬಾರ್ದು. ಯಾಕೆಂತ ಹೇಳಿದ್ರೆ ನಮಗೆ ಈ ಹಿಂದಿನ ಎಲ್ಲಾ ಅನುಭವಗಳು, ಅಲ್ಲಿಯ ಯಾವುದೇ ಘಟನೆಗಳು ಪತ್ತೆ ಆಗುವುದಿಲ್ಲ ಅನ್ನುವಂಥ ಕೆಟ್ಟ ಅನುಭವಗಳನ್ನು ಕೊಟ್ಟಿರುವಾಗ, ಮತ್ತು SIT ರಚನೆ ಆದ ಮೇಲೂ ಕೂಡ ಇಷ್ಟರವರೆಗೂ ಊರಿಡೀ ಎಲ್ಲರೂ ಕೂಡ ಯಾರು ಅಪರಾಧಿಗಳು ಅಂತ ಸಂಶಯ ಪಡ್ತಾರ ಅಂಥವರನ್ನು ಇಷ್ಟರವರೆಗೂ ಒಂದೇ ಒಂದು ಅಕ್ಷರ ತನಿಖೆಗೆ ಒಳಪಡಿಸದೇ ಇರುವಾಗ ಇದರ ಬಗ್ಗೆ ನಾವು ಬಹಳಷ್ಟು ಜಾಗೃತೆಯಿಂದ, ಬಹಳಷ್ಟು ಸೂಕ್ಷ್ಮತೆಯಿಂದ ಗಮನಿಸಿ ನೋಡಬೇಕಾಗಿದೆ. ಇಲ್ಲದೇ ಇದ್ರೆ ನಮ್ಮ ಚಳವಳಿಯನ್ನು ಮುಳುಗಿಸಿ ಬಿಡುವಂತ ಕೆಲಸ ಮಾಡಬಹುದಾ ಅನ್ನುವಂಥ ಭಯ ಇದೆ. ಆದ್ರಿಂದ ಬಹಳ ಜಾಗೃತರಾಗಿ ನಾವು ಇರಬೇಕಾದಂತ ವಾತಾವರಣದಲ್ಲಿ ನಾವು ಇದ್ದೇವೆ. ಆದರೂ ಭರವಸೆ ಇಟ್ಟಿದ್ದೇವೆ SITಯ ಮೇಲೆ. ನೋಡೋಣ ಅವ್ರು ಏನೆಲ್ಲ ಮಾಡ್ತಾರೆ ಅಂತ. ಮಾಡದೇ ಇದ್ರೆ ನಮ್ಮ ಚಳವಳಿ ಮಾತ್ರ ನಿಲ್ಲುವುದಿಲ್ಲ. ನಾವು ಈ ಚಳವಳಿಯನ್ನ ತಾರ್ಕಿಕ ಅಂತ್ಯದವರೆಗೆ ಕೊಂಡು ಹೋಗಿಯೇ ಸಿದ್ಧ ಅನ್ನುವ ರೀತಿಯಲ್ಲಿ ಈಗ ನಾವು ಬೇರೆಯೂ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದ್ದೇವೆ. ಪದ್ಮಲತಾ ವೇದವಳ್ಳಿ ಇತ್ತೀಚೆಗೆ ಆಗಿರುವಂತಹ ಸೌಜನ್ಯ ಪ್ರಕರಣ, ಆನೆಮಾವುತ ಪ್ರಕರಣ, ಈಗ ಪದ್ಮಲತಾ ವೇದವಳ್ಳಿ ತುಂಬಾ ಹಳೆ ಪ್ರಕರಣ. ಅವತ್ತಿಂದ CBI, CID, COD ಮತ್ತೆ ಪೊಲೀಸ್ ತನಿಖೆ ಇದನ್ನೆಲ್ಲ ನೀವು ನೋಡ್ಕೊಂಡು ಬಂದಿದ್ದೀರಾ ಸರ್. ಈಗ SIT ಈಗ ನಡೆಸ್ತಿರುವ ತನಿಖೆ ಇದು ಅದಕ್ಕಿಂತ ಒಂದು ಚೆನ್ನಾಗಿ ತನಿಖೆ ಮಾಡ್ತಾ ಇದ್ದಾರಾ? ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ? ನೋಡಿ, COD ತನಿಖೆ ಪದ್ಮಲತಾ ಕೊಲೆ ಪ್ರಕರಣದಲ್ಲಿ ಆಗಿದೆ. ವೇದವಲ್ಲಿ ಟೀಚರ್ ಅವರ ಪ್ರಕರಣದಲ್ಲಿ ಅಂತ ಯಾವುದೇ ಚಳವಳಿ,
ದೊಡ್ಡ ರೀತಿಯಲ್ಲಿ ಆಗಿಲ್ಲ. ಡಾಕ್ಟರ್ ಒಬ್ರು ಸರ್ಕಾರಿ ಅಧಿಕಾರಿ ಆಗಿರುವ ಕಾರಣ ಅಷ್ಟು ಒತ್ತಡ ಅವರಿಗೆ ಹೇರ್ಲಿಕ್ಕೆ ಸಾಧ್ಯ ಆಗಿತ್ತು ಅಧಿಕಾರಿಗಳ ಮೇಲೆ, ಹೊರತು ಅದು ಪರಿಣಾಮಕಾರಿಯಾಗಿ ಆಗಿಲ್ಲ. ಆಡಳಿತ ಅಂತ ಹೇಳಿ ನೋಡಿ, ಧರ್ಮಸ್ಥಳದ ಇಷ್ಟೆಲ್ಲ ಸಾವುಗಳು ಬೇರೆ ಎಲ್ಲಾದ್ರೆ ಅಸೆಂಬ್ಲಿಯಲ್ಲಿ ಚರ್ಚೆ ಆಗ್ತದೆ, ಬೇರೆ ಘಟನೆಗಳು ಬೇರೆ ಕಡೆದ್ದಾದ್ರೆ ಚರ್ಚೆ ಆಗ್ತದೆ. ಧರ್ಮಸ್ಥಳದ ಘಟನೆಗಳು ವಿಧಾನಸಭೆಯಲ್ಲಿಯೂ ಚರ್ಚೆ ಆಗುವುದಿಲ್ಲ. ರಾಜಕೀಯದ ಎಲ್ಲಾ ಭೇದ ಭಾವಗಳನ್ನು ಮರೆತು ಎಲ್ಲರೂ ಇಲ್ಲಿ ಇದನ್ನ ಸಮರ್ಥನೆ ಮಾಡಲಿಕ್ಕೆ ಬರ್ತಾರೆ. ಇಲ್ಲಿಯ ಘಟನೆಗಳ ಬಗ್ಗೆ ದೊಡ್ಡ ಜನ ಆಕ್ರೋಶ ಎದ್ರೆ ಅದು ಧರ್ಮದ ದ್ವೇಷ, ಧರ್ಮಕ್ಕೆ ಇದು ಕಮ್ಯುನಿಸ್ಟರ ಪಿತೂರಿ, ಮತ್ತೊಂದು ಇನ್ನು ಇಂಥ ಹಲವಾರು ಕ್ಷುಲ್ಲಕ ಕಾರಣಗಳನ್ನು ಕೊಟ್ಟು ಷಡ್ಯಂತ್ರಗಳನ್ನು ಮಾಡಿ ಈ ಒಂದು ತನಿಖೆಯನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೆ ನೋಡ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡುವಾಗ ಹಿಂದಿನ ನಡೆದಂತ ಖಾಲಿ ಪೊಲೀಸರ ತನಿಖೆ ವೇದವಲ್ಲಿ ಪ್ರಕರಣದಲ್ಲಿ, ಆಮೇಲೆ ಪದ್ಮಲತಾ ಕೊಲೆ ಪ್ರಕರಣದಲ್ಲಿ COD ತನಿಖೆ ಆಯಿತು. ಆನೆ ಮಾವುತನ ಪ್ರಕರಣದಲ್ಲಿ ಯಾವ ತನಿಖೆ ಇಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಸಂತ್ರಸ್ತರ ಮನೆಯವರಿಂದ ಕೊಟ್ಟ ದೂರನ್ನು ಸ್ವೀಕರಿಸದೆ ಇರುವಂತ ವಾತಾವರಣ ಆಗಿದೆ. ಈಗ ಪದ್ಮಲತಾ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಅಮಾಯಕರಾದಂತಹ ಸಂತೋಷ್ ರಾವನ್ನು ಅಪರಾಧಿ ಮಾಡುವ ನ್ಯಾಯಾಲಯವೇ ಈ COD, CID, ಆಮೇಲೆ ಕೇಂದ್ರದ ತನಿಖಾ ಸಂಸ್ಥೆ ಎಲ್ಲರೂ ಮಾಡಿದ ತನಿಖೆಯ ಹಿನ್ನೆಲೆಯಲ್ಲಿ ಹಾಕಿದಂತ ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯ ಪರಿಶೀಲನೆ ಮಾಡಿದಾಗ ಸಂತೋಷ್ ರಾವ್ ಅಪರಾಧಿ ಅಂತ ಹೇಳಿಕೊಳ್ಳಿಕ್ಕೆ ಯಾವ ಸಾಕ್ಷ್ಯಾಧಾರಗಳು ಇಲ್ಲ ಅಂತೇಳಿ ಸಂತೋಷ್ ರಾವನ್ನು ಗೌರವಪೂರ್ವಕವಾಗಿ ನಿರಪರಾಧಿ ಅಂತ ಬಿಡುಗಡೆ ಮಾಡುವಾಗ ತನಿಖೆಗಳು ಎಷ್ಟು ಕೆಟ್ಟದಾಗಿವೆ ಅನ್ನುವಂಥದ್ದು ಜನರಿಗೆ ಕನ್ನಡಿಯಲ್ಲಿ ಮುಖ ನೋಡಿದಷ್ಟು ಸ್ಪಷ್ಟವಾಗಿ ಅರ್ಥ ಆಗುವ ರೀತಿಯಲ್ಲಿ ತೆರೆದಿಟ್ಟಂತಾಗಿದೆ. ಹೀಗಿರುವಾಗ ಈ ಚಳವಳಿ, ಈ ಹೋರಾಟ ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಇನ್ನು ನೀವು ಯಾವುದೇ ರೀತಿಯ ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನು ಮಾಡಿ ಈ ಚಳವಳಿಯ ದಾರಿ ತಪ್ಪಿಸುವುದು, ಈ ತನಿಖೆಯ ದಾರಿ ತಪ್ಪಿಸುವುದು, ಇದನ್ನು ಮಾಡಿದರೆ ನಿಮ್ಮನ್ನು ಬಿಡುವುದಿಲ್ಲ ಅನ್ನುವ ಮಟ್ಟಕ್ಕೆ ಜನ ಈ ಚಳವಳಿಯಿಂದ ತೋರಿಸಿಕೊಟ್ಟಿದ್ದಾರೆ. ದಿನದಿಂದ ದಿನಕ್ಕೆ ಚಳವಳಿ ಬೆಳೀತಾ ಇದೆ, ಜೋರಾಗ್ತಾ ಇದೆ. ತನಿಖೆ ಬಂದರೂ ಕೂಡ ಚಳವಳಿಯ ತೀವ್ರತೆ ಕಡಿಮೆ ಆಗಿಲ್ಲ. ನಾವು 50-60 ಕಡೆಯಲ್ಲಿ ಕರೆ ಕೊಟ್ಟರೆ 80 ಕಡೆಯಲ್ಲಿ ಚಳವಳಿ ಆಗ್ತದೆ. ಇನ್ನೊಂದು ಕರೆ ಕೊಟ್ಟರೆ ಇನ್ನೂ ಅದರ ದೊಡ್ಡ ರೀತಿಯಲ್ಲಿ ಪ್ರಮಾಣದಲ್ಲಿ ಆಗ್ಬಹುದು. ಆದ್ರಿಂದಾಗಿ ನಾವು ಇವತ್ತು ಜನರ ಪಲ್ಸನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಏನ್ ಮಾಡ್ತದೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ತನಿಖೆಯ ದಾರಿ ತಪ್ಪದ ರೀತಿಯಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ನಾವು ಅದನ್ನು ಸೂಕ್ಷ್ಮತೆಯಿಂದ ಗಮನಿಸಿ ಸರಿಯಾದ ದಾರಿಯಲ್ಲಿ ಹೋಗುವಂತ ರೀತಿಯಲ್ಲಿ ಮಾಡಬೇಕಾದಂತ ಕರ್ತವ್ಯ ಚಳವಳಿಗಾರರ ಮೇಲೆ, ನಾಯಕತ್ವದ ಮೇಲೆ, ಹೋರಾಟದ ನಾಯಕತ್ವದ ಮೇಲೆ ಹಾಗೂ SIT ಮೇಲೆ ಕೂಡ ಇದೆ. SIT ಅದನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಅದರ ಜೊತೆ SIT ಅವರು ಮಾಡದೇ ಇದ್ರೆ ನಿಮ್ಮನ್ನು ನೀವೆಲ್ಲಿ ದಾರಿ ತಪ್ಪಿರೋ ಬಿಡುವುದಿಲ್ಲ. ಯಾಕೆಂತ ಹೇಳಿದ್ರೆ ಒಂದೆರಡು ಘಟನೆಯಲ್ಲಿ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಯವರೆಗೆ SIT ಒಳಗಿದ್ದವರು ಯಾರಾದರೂ ದೂರು ಕೊಡ್ಲಿಕ್ಕೆ ಬಂದ್ರೆ ಅಂಥವರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿದ್ರೆ ನಾವು ಕೊಡ್ತೇವೆ ದೂರು, ಮುಖ್ಯಮಂತ್ರಿಯವರೆಗೂ ಹೋಗಿ ದೂರು ಕೊಡ್ತೇವೆ, ಮಹಿಳಾ ಆಯೋಗಕ್ಕೂ ದೂರು ಕೊಡ್ತೇವೆ ಅನ್ನೋದನ್ನ ಚಿಕ್ಕ ಕೆಂಪಮ್ಮ ತೋರಿಸಿಕೊಟ್ಟಿದ್ದಾರೆ. ಆದ ಕಾರಣ SIT ಅವರು ತಮ್ಮ ಎಲ್ಲಾ ದಕ್ಷತೆಯ ಇದನ್ನ ಹೊರಗೆ ಹಚ್ಚಿ, ತಮ್ಮ ತಿಳುವಳಿಕೆಯನ್ನು ಹೊರಗೆ ಹಚ್ಚಿ ಇದರಲ್ಲಿ ಸತ್ಯಾಂಶವನ್ನು ಹೊರಗೆ ತೆಗೆಯುವ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಮಾಡ್ಯಾರು ಅಂತ ಹೇಳುವಂತ ಒಂದು ಭರವಸೆ, ತಪ್ಪಿದ್ರೆ ಬಿಡುವುದಿಲ್ಲ ಅನ್ನುವಂತ ಹಠ, ಇದು ಮೂರನ್ನು ಕೂಡ ಏಕಕಾಲದಲ್ಲಿ ನಾವು ಸಾರಥಿಯಾಗಿ ಕೂತವನು ಒಂದು ಕುದುರೆ ಅಲ್ಲ 4-6 ಕುದುರೆಗಳ ಲಗಾಮನ್ನು ಹಿಡ್ಕೊಂಡು ಯಾವ ರೀತಿ ಹೋಗಬೇಕು ಅಂತ ರೀತಿಯಲ್ಲಿ ಹಿಂದಿನ ಕಾಲದ ಯುದ್ಧ ನಡೆಯುವಾಗ ಇದು ಒಂದು ಯುದ್ಧ. ಈ ಯುದ್ಧದಲ್ಲಿ ಅದನ್ನ ಯಾಕೆಂತ ಹೇಳಿದ್ರೆ ಎದುರಿನವರು ಬಲಾಢ್ಯರು, ಎಂಥ ಬಲಾಢ್ಯರನ್ನು ಕೂಡ ಎಂಥ ಇದನ್ನು ಕೂಡ ಮುಳುಗಿಸಿ ಹಾಕುವಂತ ದುಡ್ಡಿನ ಸಾಮರ್ಥ್ಯ ಅವರಲ್ಲಿ ಇದೆ ಅಂತ ಹೇಳುವಾಗ ಎಲ್ಲಾ ಸಾಮರ್ಥ್ಯಗಳನ್ನು ನಮ್ಮ ಸಿದ್ಧಲಿಂಗಯ್ಯನವರ ಒಂದು ಪದ್ಯ ನೆನಪಾಗ್ತದೆ ನನಗೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ? ಟಾಟಾ ಬಿರ್ಲರ ಜೇಬಿಗೆ ಬಂತು, ಪೊಲೀಸ್ನವರ ಲಾಟಿಗೆ ಬಂತು, ಶ್ರೀಮಂತರ ಕೋಣೆಗೆ ಬಂತು ಅಂತ ಹೇಳಿ. ಆದ್ರೆ ಇದರ ವಿರುದ್ಧ ಜನ ಏನಾದರೂ ಎದ್ರೆ ಏನಾಗ್ತದೆ ಅನ್ನುವಂಥದ್ದು ನೋಡಿದ್ರೆ ನಾವು ಸ್ಪಷ್ಟವಾಗಿ ಅದೇ ಪದ್ಯದ ಕೊನೆಯಲ್ಲಿ ಹೇಳ್ತಾರೆ, ಹೇಗೆ ಪೊಲೀಸರ ದೊಣ್ಣೆಗಳು, ಏಜೆಂಟರ ಕತ್ತಿಗಳು, ವೇದ ಶಾಸ್ತ್ರ ಪುರಾಣ
ಬಂದೂಕದ ಗುಡಾಣ ಇದೆಲ್ಲ ಜನರ ಹೋರಾಟದ ಎದುರು ತರಗೆಲೆ ಕಸ ಕಡ್ಡಿಯಾಗಿ ತೇಲಿ ತೇಲಿ ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಬರುವಾಗ ನ್ಯಾಯ ನಾವು ಕಿತ್ತು ತೆಗೆದುಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಇದೆ ಅನ್ನುವಂಥದ್ದನ್ನ ಜನ ತೋರಿಸಿಕೊಡ್ಬೇಕಾ ಅಥವಾ ನೀವಾಗಿ ಮಾಡ್ತೀರಾ ಅನ್ನುವ ಘಟ್ಟದ ಪಕ್ಕಕ್ಕೆ ಈ ಚಳವಳಿ ಹತ್ರ ಅದೇ ರೀತಿಯಲ್ಲಿ ಹೋಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಧರ್ಮಸ್ಥಳ ದೌರ್ಜನ್ಯ ವಿರೋಧ ವೇದಿಕೆ ಅನ್ನುವ ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿ ಈಗ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಸೌಜನ್ಯಗಳನ್ನು 9ನೇ ತಾರೀಕು ಕೊಂದ ದಿವಸ ಹಲವಾರು ರಾಜ್ಯದಲ್ಲಿ ಹಲವಾರು ಕಡೆ ಹೋರಾಟಗಳು, ಪ್ರತಿಭಟನೆಗಳು, ಜನಾಕ್ರೋಶ ತೋರಿಸಿದ್ರು ಜನಗಳು. ಈಗ ಸರ್ ಇನ್ನು ಮುಂದಕ್ಕೆ ಹೋರಾಟಗಳು, ಈಗ ಹೋರಾಟ ನಿರಂತರ ನ್ಯಾಯ ಸಿಗೋ ತನಕ ಯಾವ ತರ ಮುಂದಿನ ಹೋರಾಟ ಎಲ್ಲ ನಡೀಲಿಕ್ಕಿದೆ ಇಡೀ ರಾಜ್ಯದಲ್ಲಿ? ಪ್ರಗತಿಪರ ಸಂಘಟನೆಗಳು ಸೇರಿ ಧರ್ಮಸ್ಥಳ ದೌರ್ಜನ್ಯ ಹೋರಾಟ ಸಮಿತಿ ಅನ್ನುವಂತ ಒಂದು ವೇದಿಕೆಯನ್ನ ರೂಪಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆಯಿಂದ ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಚಳವಳಿಯಲ್ಲಿ ಇರುವಂತ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಮಹೇಶ್ ಶೆಟ್ಟರ ನೇತೃತ್ವದ ಚಳವಳಿ ಒಂದು ಕಡೆ ಇದೆ. ಇನ್ನೊಂದು ಕಡೆಯಲ್ಲಿ ಇದು ಸಂತೋಷ್ ರಾವ್ ಅಪರಾಧಿ ಅಂತ ಕೋರ್ಟಿಗೆ ಚಾರ್ಜ್ ಶೀಟ್ ಹಾಕಿ ಆ ಚಾರ್ಜ್ ಶೀಟ್ ಅನ್ನ ಆಧಾರದಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅನ್ನುವಂತ ತೀರ್ಪು ಬರುವಾಗ ಆ ಕೆಲಸವನ್ನ ಪುನಃ ಎಬ್ಬಿಸಿದಂತ ಮೈಸೂರಿನ ಒಡನಾಡಿ ಸಂಸ್ಥೆಯವರು ಈ ಚಳವಳಿಯನ್ನ ಎಬ್ಬಿಸಿ ಹಾಕಿ ಅವರು ಒಂದು ಕಡೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ನಡೆಯುವಂತ ಭೂ ಅಕ್ರಮ ಚಳವಳಿಗಳು, ಆಮೇಲೆ ಇದು ಎಂಥದ್ದು ಧಾರ್ಮಿಕ ಅನ್ಯಾಯ, ಅಪಚಾರ, ಮೋಸ, ವಂಚನೆ, ಭೂ ಕಬಳಿಕೆಗಳು ಇತ್ಯಾದಿಗಳ ಬಗ್ಗೆ ನಾಗರಿಕ ಸೇವಾ ಟ್ರಸ್ಟಿನ ಸೋಮನಾಥ್ ನಾಯ್ಕ್ ಮತ್ತು ಅವರ ತಂಡದವರು ಮಾಡ್ತಾ ಇದ್ದಾರೆ. ಈ ಎಲ್ಲ ಇನ್ನು ಪ್ರಗತಿಪರ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಈ ಚಳವಳಿಯಲ್ಲಿ ಹಿಂದೆ ಇಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯವರು ಚಳವಳಿ ನಡೆಸಿದಾಗ ಪಂಚಾಯತ್ ಚುನಾವಣೆ, ಪ್ರಜಾಪ್ರಭುತ್ವ ಇದೆಲ್ಲ ಈ ಹೋರಾಟಗಳು ನಡೆಯುವಾಗ ಅದಕ್ಕೆ ಇಲ್ಲಿ ಧರ್ಮಸ್ಥಳದಲ್ಲಿ ಅವಕಾಶ ಇಲ್ಲ ಅಂತ ಹೇಳುವ ರೀತಿಯ ಒತ್ತಡ ತರಲಿಕ್ಕೆ ಬೇಕಾದಂತ ರೀತಿ ಪದ್ಮಲತಾ ಕೊರ್ಲೆ ಪ್ರಕರಣದಿಂದ ಬಹಿರಂಗ ಆಯಿತು. ಇಂತಹ ಎಲ್ಲ ಬೆಳವಣಿಗೆಗಳ ಸಂದರ್ಭದಲ್ಲಿ ಚಳವಳಿ ನಡೆಸಿದ ಎಲ್ಲಾ ಶಕ್ತಿಗಳನ್ನ ಒಗ್ಗೂಡಿಸುವ ಒಂದು ಪ್ರಯತ್ನ ಈಗ ಆರಂಭ ಆಗಿದೆ. ಎಲ್ಲರೂ ಒಟ್ಟು ಸೇರಿ ಈ ಎಲ್ಲಾ ಸಂತ್ರಸ್ತರು, ಈ ಎಲ್ಲಾ ಚಳವಳಿಗಾರರು ಜಾತಿ ಧರ್ಮಗಳ ಭೇದವನ್ನು ಬಿಟ್ಟು ಧಾರ್ಮಿಕ ಕೇಂದ್ರವನ್ನು ಯಾವುದೇ ಅಟ್ಯಾಕ್ ಮಾಡದೆ ಈ ಎಲ್ಲಾ ಚಟುವಟಿಕೆಗಳು, ಅನ್ಯಾಯಗಳು, ಅಕ್ರಮಗಳು ಮಾಡಿದ್ದು ಮನುಷ್ಯರು, ದೇವರಲ್ಲ. ಆದ್ರಿಂದ ದೇವರಿಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಯಾವ ಚಳವಳಿಗಾರನು ಈ ಸಂಬಂಧವನ್ನು ಕಲ್ಪಿಸುವುದಿಲ್ಲ. ಆದ್ರಿಂದ ಅಂತ ಎಲ್ಲದಕ್ಕೂ ಉತ್ತರ ರೂಪವಾಗಿ ಈ ಎಲ್ಲ ಸಂಘಟನೆಗಳು, ಈ ಎಲ್ಲ ಚಳವಳಿಗಾರರ ತಂಡಗಳು ಒಟ್ಟಾಗಿ ಕೆಲಸ ನಿರ್ವಹಿಸುವ ಬಗ್ಗೆ ಪ್ರಯತ್ನ ಈಗ ನಡೀತಾ ಇದೆ. ಈ ಪ್ರಯತ್ನದಲ್ಲಿ ಖಂಡಿತ ನಾವು ಯಶಸ್ವಿ ಆಗ್ತೇವೆ ಅನ್ನುವಂತ ವಿಶ್ವಾಸ ಇದೆ. ಯಾಕೆಂತ ಹೇಳಿದ್ರೆ ಈ ಚಳವಳಿ ಯಶಸ್ವಿಗೆ ಎಲ್ಲರೂ ಸಹಮತ ವ್ಯಕ್ತಪಡಿಸಿದ್ದಾರೆ. ಯಾವಾಗ, ಹೇಗೆ, ಏನ್ ಮಾಡುವುದು ಅನ್ನುವಂತ ಪ್ರಶ್ನೆ ಮಾತ್ರ ಬಾಕಿ ಉಳಿದಿರುವುದು. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಖಂಡಿತ ಸಾಧಿಸ್ತೇವೆ. ಈ ಚಳವಳಿಯಲ್ಲಿ ಯಶಸ್ವಿ ಆಗ್ತೇವೆ. ಸಂವಿಧಾನಬದ್ಧವಾದಂತ ರೀತಿಯಲ್ಲಿ ನಮಗೆ ನ್ಯಾಯ ಸಿಕ್ಕದೇ ಇದ್ರೆ ಜನತಾ ನ್ಯಾಯಾಲಯಕ್ಕಾದ್ರೂ ಹೋಗಿ ಅದನ್ನು ಸಾಧಿಸಿಯೇ ತೀರ್ತೇವೆ ಅನ್ನುವಂತ ದೃಢ ನಿಶ್ಚಯದಲ್ಲಿ ಎಲ್ಲಾ ವಿಭಾಗದ ಹೋರಾಟಗಾರರು ಇದ್ದಾರೆ. ಒಟ್ಟು ಸೇರಿ ಈ ಕಾರ್ಯಕ್ರಮಕ್ಕೆ ಯೋಜನೆ ಹಾಕ್ತಾ ಇದ್ದೇವೆ. ನಾವು ದೊಡ್ಡ ಮಟ್ಟದ ಹೋರಾಟ ರಾಜ್ಯದಲ್ಲಿ ಎಲ್ಲಾ ಕಡೆ ಪ್ರತಿ ಜಿಲ್ಲೆಯಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ಮಾಡಿ, ಜಿಲ್ಲೆಗಳ ಮೂಲೆಗಳಲ್ಲಿ ಜಾಥಾ ನಡೆಸಿ, ಅದೇ ರೀತಿ ಜನಜಾಗೃತಿ ಚಳವಳಿಗಳನ್ನು ಮಾಡಿ ಕೊನೆಗೊಂದು ದಿನ ರಾಜ್ಯ ಬಂದ್ಬೇಕಾದ್ರೆ ಅದನ್ನು ಕೂಡ ಮಾಡುವಂತ ತಯಾರಿಯನ್ನ ಯೋಚನೆ ಮಾಡಬೇಕಾಗಿದೆ, ಯೋಜನೆ ಹಾಕಿಕೊಳ್ಬೇಕಾಗಿದೆ. ಖಂಡಿತ ಅದು ಆಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಯಾಕೆಂತ ಹೇಳಿದ್ರೆ ಬರೀ ಈ ತನಿಖೆಯನ್ನು ನಂಬಿ ಕೂತ್ಕೊಳ್ಳುವ ಸ್ಥಿತಿ ಇವತ್ತು ಇಲ್ಲ. ಈ ಹಿಂದಿನ ಎಲ್ಲಾ ತನಿಖೆಗಳ ಅನುಭವಗಳ ಆಧಾರದಲ್ಲಿ ಆ ರೀತಿಯ ಬೆಳವಣಿಗೆ ಹೇಗೆ ಪೂರಕವಾದಂತ ವಾತಾವರಣ ಈಗ ರಾಜ್ಯದ ಎಲ್ಲೆಡೆ ಕಂಡು ಬರ್ತಾ ಇದೆ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ ಈಗ ಇಷ್ಟೊಂದು ವಿಚಾರ ಈಗ ಸದ್ಯಕ್ಕೆ ನಡೀತಿರುವಂತ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಇನ್ನೊಮ್ಮೆ ಕೂಡ ತಮ್ಮನ್ನು ಭೇಟಿ ಮಾಡಿ ಇನ್ನೂ ಕೂಡ ಹಲವಾರು ವಿಚಾರದ ಬಗ್ಗೆ ಮಾತಾಡೋಣ. ಧನ್ಯವಾದ ಸರ್. ಥ್ಯಾಂಕ್ ಯು. ಈ ಹೋರಾಟ ಯಶಸ್ವಿ ಆಗಲಿ ಅನ್ನುವಂಥದ್ದು ನಮ್ಮ ಹಾರೈಕೆ, ಆಗ್ತದೆ ಅನ್ನುವಂಥದ್ದು ನಮ್ಮ ವಿಶ್ವಾಸ.